ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರದ ಇಂದಿನ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ. ವಿದ್ಯಾರ್ಥಿಗಳೇ, ಈಗ ನಾವು ಸಮಾಜಶಾಸ್ತ್ರದ 2ನೇ ಅಧ್ಯಾಯ ಮೂಲಭೂತ ಪರಿಕಲ್ಪನೆಗಳಲ್ಲಿ ಕೆಲವು ಪರಿಕಲ್ಪನೆಗಳ ಬಗ್ಗೆ ನೀವು ಪರಿಚಯ ಮಾಡಿಕೊಂಡಿದ್ದೀರಿ. ಸಮಾಜ, ಸಮುದಾಯ, ಸಂಘ, ಸಂಸ್ಥೆ ಮತ್ತು ಸಾಮಾಜಿಕ ಸಮೂಹಗಳ ಬಗ್ಗೆ ನಾವೀಗಾಗಲೇ ತಿಳ್ಕೊಂಡಿದ್ದೇವೆ. ಇನ್ನು ನಾವು ತಿಳ್ಕೊಳ್ಬೇಕಾದಂಥ ಒಂದು ಮುಖ್ಯವಾದ ಪರಿಕಲ್ಪನೆ ಅಂತ ಹೇಳಿದ್ರೆ ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ಕಂಟ್ರೋಲ್. ಸಾಮಾಜಿಕ ನಿಯಂತ್ರಣ ಅನ್ನುವಂಥ ಪದವನ್ನು ನೀವು ಈಗಾಗಲೇ ಕೇಳಿರ್ಬೋದು. ಇದು ಸಮಾಜದ ಲಕ್ಷಣಗಳಲ್ಲಿ ಒಂದು. ಸಾಮಾಜಿಕ ನಿಯಂತ್ರಣ ಸಮಾಜದ ಲಕ್ಷಣಗಳಲ್ಲಿ ಮುಖ್ಯವಾದಂಥ ಒಂದು ಲಕ್ಷಣ ಅಂತ ಹೇಳ್ಬೋದು. ಸಾಮಾಜಿಕ ನಿಯಂತ್ರಣ ಯಾಕೆ ಬೇಕು ಸಮಾಜದಲ್ಲಿ? ನೋಡಿ, ಒಂದು ಸಮಾಜದಲ್ಲಿ ಶಾಂತಿ, ಸುವ್ಯವಸ್ಥೆ, ನೆಮ್ಮದಿ ನೆಲೆಸಬೇಕಾದ್ರೆ, ಜನರೆಲ್ಲರೂ ನೆಮ್ಮದಿಯಿಂದ ಬದುಕಬೇಕಾದ್ರೆ ಸಾಮಾಜಿಕ ನಿಯಂತ್ರಣ ಅತ್ಯಂತ ಅವಶ್ಯಕ. ನೋಡಿ, ಮನುಷ್ಯ ಸ್ವಾರ್ಥ ಜೀವಿ. ತನ್ನ ಒಂದು ಸ್ವಾರ್ಥಕ್ಕಾಗಿ ಅವನು ಬೇರೆಯವರಿಗೆ ತೊಂದರೆ ಆಗದೆ ಇದ್ದಂತೆ ನಡ್ಕೊಳ್ಬೇಕಾದದ್ದು ಸಮಾಜದಲ್ಲಿ ಅತ್ಯಂತ ಅವಶ್ಯ. ತನ್ನ ಸ್ವಾರ್ಥಕ್ಕಾಗಿ ಮನುಷ್ಯ ಇತರರಿಗೆ ತೊಂದರೆ ಕೊಟ್ಟಾಗ ಅವನನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಮಾಜಿಕ ನಿಯಂತ್ರಣ ಅವಶ್ಯಕ. ನೀವು ಮಾತ್ಸ್ಯ ನ್ಯಾಯ ಅಥವಾ ಅರಣ್ಯ ನ್ಯಾಯ ಅನ್ನುವಂಥ ಶಬ್ದಗಳನ್ನು ಕೇಳಿರ್ಬೋದು. ನೋಡಿ, ಇಲ್ಲಿ ಮಾತ್ಸ್ಯ ನ್ಯಾಯ ಅಂತ ಹೇಳಿದ್ರೆ ಈ ಸಮುದ್ರದಲ್ಲಿ ದೊಡ್ಡ ಮೀನು ಚಿಕ್ಕ ಮೀನನ್ನು ತಿಂದು ಬದುಕ್ತದೆ, ಸಹಜದಲ್ಲಿ. ಅದೇ ರೀತಿ ಅರಣ್ಯದಲ್ಲಿ ಬಲಿಷ್ಠ ಪ್ರಾಣಿಗಳು, ಹುಲಿ, ಸಿಂಹದಂಥ ಪ್ರಾಣಿಗಳು ಈ ಜಿಂಕೆ, ಮೊಲದಂಥ ಪ್ರಾಣಿಗಳನ್ನು ತಿಂದು ಬದುಕ್ತವೆ ಆಹಾರದ ಸರಪಳಿಯಲ್ಲಿ. ಅದು ಅಲ್ಲಿ ಸಹಜವಾದಂಥ ಒಂದು ಕ್ರಿಯೆ. ಆದರೆ ಮಾನವ ಸಮಾಜದಲ್ಲಿ ಇದು ಅಪರಾಧ ಆಗ್ತದೆ. ಮೈಟ್ ಈಸ್ ರೈಟ್, ಬಲವೇ ನ್ಯಾಯ ಅನ್ನುವಂಥ ನಿಯಮ ಅರಣ್ಯದಲ್ಲಿ ಅಥವಾ ಪ್ರಾಣಿಗಳಿಗೆ ಮಾತ್ರ ಅದು ಯೋಗ್ಯವಾದಂಥ ಒಂದು ವ್ಯವಸ್ಥೆ ಆಗಿದೆ. ಆದರೆ ಮನುಷ್ಯ ಸಮಾಜದಲ್ಲಿ ಅಲ್ಲ. ಪ್ರಾಣಿಗಳಿಂದ ಮನುಷ್ಯ ವಿಕಾಸಗೊಂಡಿದ್ರೂ ಸಹಿತ ನಾವೀಗ ಮಾನವ ಸಮಾಜದಲ್ಲಿ ಇದ್ದೇವೆ. ಪ್ರಾಣಿಗಳ ರೀತಿಯಲ್ಲಿ ನಾವು ಬಲಿಷ್ಠನಾದವನೇ ತಾನು ದುರ್ಬಲರನ್ನು ಶೋಷಣೆ ಮಾಡಿ ಬದುಕಲಿಕ್ಕೆ ಸಮಾಜದಲ್ಲಿ ಅವಕಾಶ ಇಲ್ಲ. ಅಂಥ ವ್ಯಕ್ತಿಯನ್ನು ಸಮಾಜ ನಿಯಂತ್ರಣ ಮಾಡ್ತದೆ. ಪ್ರಸಿದ್ಧ ಚಿಂತಕ ರೂಸೋ ಹೇಳ್ತಾನೆ, ಮ್ಯಾನ್ ಈಸ್ ಬಾರ್ನ್ ಫ್ರೀ ಬಟ್ ಹೀ ಈಸ್ ಫೌಂಡ್ ಇನ್ ಚೈನ್ ಎವ್ರಿವೇರ್. ಮನುಷ್ಯ ಹುಟ್ಟುವಾಗ ಸ್ವತಂತ್ರ, ಆದರೆ ಆ ನಂತರ ಅವನು ಸಂಕೋಲೆಗಳಿಂದ ಎಲ್ಲ ಕಡೆಯಿಂದಲೂ ಬಂಧಿತ ಆಗಿದ್ದಾನೆ. ಅಂದರೆ ವ್ಯಕ್ತಿಯ ವರ್ತನೆಯನ್ನು ಸಮಾಜ ನಿಯಂತ್ರಣ ಮಾಡ್ತದೆ. ವ್ಯಕ್ತಿ ತನ್ನ ಮನಸ್ಸಿಗೆ ತಕ್ಕಂತೆ ಸ್ವಾರ್ಥದಿಂದ, ಸ್ವೇಚ್ಛೆಯಿಂದ ನಡ್ಕೊಂಡ್ರೆ ಸಮಾಜದಲ್ಲಿ ಗಲಭೆ, ಹಿಂಸೆ, ಒಂದು ಅವ್ಯವಸ್ಥೆ ಉಂಟಾಗ್ಬೋದು. ಕ್ರೌರ್ಯ, ಹಿಂಸೆಗಳಿಗೆ ಅದು ಜಾಗ ಮಾಡಿಕೊಡ್ಬೋದು. ಹಾಗಾಗಿ ವ್ಯಕ್ತಿಯ ವರ್ತನೆಯನ್ನು ಸಮಾಜ ನಿಯಂತ್ರಣ ಮಾಡುವಂಥ ವ್ಯವಸ್ಥೆ ಸಮಾಜದಲ್ಲಿ ಇದೆ. ಹಾಗಾಗಿ ಸಾಮಾಜಿಕ ನಿಯಂತ್ರಣ ಅನ್ನೋದು ಸಮಾಜದಲ್ಲಿ ಅತ್ಯವಶ್ಯಕವಾದಂಥ ಒಂದು ಅಂಶ ಮತ್ತು ಅದು ಸಮಾಜದ ಒಂದು ಮುಖ್ಯ ಲಕ್ಷಣವೂ ಹೌದು. ಈ ಸಾಮಾಜಿಕ ನಿಯಂತ್ರಣ ಅಂದರೆ ಏನು? ಹಾಗಾದರೆ ಒಂದು ಸಾಮಾನ್ಯ ಅರ್ಥದಲ್ಲಿ ನಾವು ನೋಡೋದಿದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ. ನೋಡಿ, ಚಿಕ್ಕ ಮಗು, ಅದಕ್ಕೆ ತಪ್ಪು ಸರಿಗಳ ಒಂದು ಪರಿಕಲ್ಪನೆ ಇಲ್ಲ. ಪಕ್ಕದ ಮನೆಯಲ್ಲಿ ಆಟ ಆಡಲಿಕ್ಕೆ ಹೋಗಿರ್ತದೆ, ಅಲ್ಲಿ ಒಂದು ಸುಂದರವಾದ ಗೊಂಬೆಯನ್ನು ನೋಡ್ತದೆ, ತನಗೆ ಇಷ್ಟ ಆಯಿತು, ತಂದು ಬಿಡ್ತದೆ. ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ಇರುವಂಥ ತಾಯಿ ಅಥವಾ ತಂದೆ ಅದನ್ನು ನೋಡ್ತಾರೆ, ಅದು ತಪ್ಪು ಅಂಥೇಳಿ ಮಗುವಿಗೆ ತಿಳಿಸಿ ಹೇಳ್ತಾರೆ ಮತ್ತು ಅದರ ಒಂದು ತಪ್ಪನ್ನು ತಿದ್ದುತ್ತಾರೆ. ಮಗು ತಪ್ಪು ಮಾಡಿದಾಗ ಅದರ ವರ್ತನೆಗಳನ್ನು ತಿದ್ದಿ ನಿಯಂತ್ರಣವನ್ನು ಮಾಡಬೇಕಾಗ್ತದೆ.
ಅದು ಕುಟುಂಬದಲ್ಲಿ ತಂದೆ ತಾಯಿಯರ ಕೆಲಸ, ಅಲ್ಲಿಂದನೇ ನಿಯಂತ್ರಣ ಶುರುವಾಗ್ತದೆ. ಮಗುವಿಗೆ ತಪ್ಪು ಸರಿಗಳ ಒಂದು ಪರಿಕಲ್ಪನೆಯನ್ನು ನೀಡಿ ಅದರ ಒಂದು ವರ್ತನೆಯನ್ನು ನಿಯಂತ್ರಿಸುವ ಕೆಲಸ ಚಿಕ್ಕಂದಿನಿಂದಲೇ ಶುರುವಾಗಬೇಕು. ಆ ನಂತರ ಮಗು ಶಾಲೆಗೆ ದಾಖಲಾತಿಯನ್ನು ಪಡ್ಕೊಳ್ತದೆ. ಅಲ್ಲಿಯೂ ಸಹ ತರಗತಿಯಲ್ಲಿ ಒಂದು ಮಗುವಿನ ವರ್ತನೆಯಿಂದ ಇತರ ಮಕ್ಕಳಿಗೆ ತೊಂದರೆ ಆದಾಗ, ಮಗು ಅನುಚಿತವಾಗಿ ವರ್ತನೆ ಮಾಡಿದಾಗ, ಸಹಪಾಠಿಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳದೇ ಇದ್ದಾಗ, ಶಾಲೆಯ ನಿಯಮಗಳನ್ನು ಪಾಲನೆ ಮಾಡದೇ ಇದ್ದಾಗ, ಸಹಜವಾಗಿ ಶಿಕ್ಷಕರು ಆ ಮಗುವಿಗೆ ಒಂದು ಮಗುವಿನ ವರ್ತನೆಗಳನ್ನು ನಿಯಂತ್ರಿಸ್ತಾರೆ. ಹಾಗಾಗಿ ನಿಯಂತ್ರಣ ಅನ್ನೋದು ಕುಟುಂಬದಿಂದ, ಆನಂತರ ಶಾಲೆಯಲ್ಲಿ ಅದರ ಮಗುವಿನ ವರ್ತನೆಗಳ ನಿಯಂತ್ರಣ ಆಗ್ತಾನೇ ಇರ್ತದೆ. ಇನ್ನು ವ್ಯಕ್ತಿ ದೊಡ್ಡವನಾಗ್ತಾನೆ, ಅವನು ದೊಡ್ಡ ಅಪರಾಧಗಳನ್ನು ಮಾಡಿದಾಗ, ಕೊಲೆ, ದರೋಡೆ, ಹಿಂಸೆ ಅಥವಾ ಭಯೋತ್ಪಾದಕತೆಯ ಅಂತಹ ಒಂದು ದುಷ್ಕೃತ್ಯಗಳಿಗೆ ಇಳಿದಾಗ ಅದಕ್ಕೆ ಕಾನೂನು ಕ್ರಮಗಳನ್ನು ಕೈಗೊಳ್ಳುತ್ತದೆ. ಹಾಗಾಗಿ ಇಂಥ ಒಂದು ಸಮಾಜ ತನ್ನ ಒಂದು ವ್ಯಕ್ತಿಯ ವರ್ತನೆಯನ್ನು ನಿಯಂತ್ರಿಸುವಂಥ ಒಂದು ವ್ಯವಸ್ಥೆ ಸಮಾಜದಲ್ಲಿದೆ. ವ್ಯಕ್ತಿಯ ವರ್ತನೆಯನ್ನು ನಿಯಂತ್ರಿಸುವಂಥ ಒಂದು ವ್ಯವಸ್ಥೆ ಸಮಾಜದಲ್ಲಿ ಇರುವಂಥ ಈ ವ್ಯವಸ್ಥೆಯನ್ನು ನಾವು ಸಾಮಾಜಿಕ ನಿಯಂತ್ರಣ ಅಂತ ಹೇಳ್ಬೋದು. ಯಾವ ವ್ಯಕ್ತಿಗೂ ಮನಸ್ಸಿಗೆ ಬಂದಂತೆ ಸ್ವೇಚ್ಛೆಯಿಂದ ನಡ್ಕೊಳ್ಳಿಕ್ಕೆ ಸಮಾಜದಲ್ಲಿ ಅವಕಾಶ ಇಲ್ಲ. ನಮ್ಮ ಸ್ವಾರ್ಥಕ್ಕಾಗಿ ಇತರರ ಒಂದು ಶೋಷಣೆಯನ್ನು ಮಾಡುವಂಥ, ಅವರಿಗೆ ತೊಂದರೆ ಕೊಡುವಂಥ ಹಕ್ಕು ಯಾವ ವ್ಯಕ್ತಿಗೂ ಇಲ್ಲ. ಹಾಗಾಗಿ ಅಂಥ ಒಂದು ವರ್ತನೆ ವ್ಯಕ್ತಿಯಲ್ಲಿ ಇದ್ದಾಗ ಚಿಕ್ಕ ವಯಸ್ಸಿನಿಂದಲೇ ಅದು ಕುಟುಂಬದಲ್ಲಿ, ಶಾಲೆಯಲ್ಲಿ, ಆನಂತರ ವ್ಯಕ್ತಿ ದೊಡ್ಡವನಾದ ನಂತರ ಬೇರೆ ಬೇರೆ ಕಾನೂನು ಕ್ರಮಗಳ ಮೂಲಕ ಅವನ ಒಂದು ವರ್ತನೆಯನ್ನು ಸಮಾಜದಲ್ಲಿ ನಿಯಂತ್ರಣ ಮಾಡಲಾಗ್ತದೆ. ಅದನ್ನು ನಾವು ಸಾಮಾಜಿಕ ನಿಯಂತ್ರಣ ಅಂತ ಹೇಳ್ಬೋದು. ಇನ್ನು ಸಾಮಾಜಿಕ ನಿಯಂತ್ರಣದ ವ್ಯಾಖ್ಯೆಯನ್ನು ನಾವು ನೋಡೋದಾದರೆ, ಸಾಮಾಜಿಕ ನಿಯಂತ್ರಣದ ವ್ಯಾಖ್ಯೆ ಆರ್ ರಾಬರ್ಟ್ ಅವರ ಪ್ರಕಾರ ಯಾವುದೇ ಸಮಾಜ ತನ್ನ ಸದಸ್ಯರ ವರ್ತನೆಯನ್ನು ನಿಯಂತ್ರಿಸುವಂಥ ಸಾಧನ ಮತ್ತು ತಂತ್ರಗಳನ್ನು ಸಾಮಾಜಿಕ ನಿಯಂತ್ರಣ ಅಂಥೇಳಿ ಕರೆಯಲಾಗ್ತದೆ. ಯಾವುದೇ ಸಮಾಜದಲ್ಲಿ ಯಾವುದೇ ಸಮಾಜದಲ್ಲಿ ವ್ಯಕ್ತಿಯ ವರ್ತನೆಯನ್ನು ನಿಯಂತ್ರಿಸುವಂಥ ಒಂದು ವ್ಯವಸ್ಥೆ ಮತ್ತು ಅದಕ್ಕಾಗಿ ಬಳಸುವಂಥ ಸಾಧನಗಳು ಮತ್ತು ತಂತ್ರಗಳನ್ನು ನಾವು ಸಾಮಾಜಿಕ ನಿಯಂತ್ರಣ ಅಂತೇಳಿ ಕರಿತೇವೆ. ಇದು ಆರ್ ರಾಬರ್ಟ್ ಅವರ ವ್ಯಾಖ್ಯೆ. ಇನ್ನು ನಾವು ತಿಳ್ಕೊಳ್ಬೇಕಾದದ್ದು ಸಾಮಾಜಿಕ ನಿಯಂತ್ರಣದ ಸ್ವರೂಪ ಮತ್ತು ಲಕ್ಷಣ. ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಷಿಯಲ್ ಕಂಟ್ರೋಲ್. ಸಾಮಾಜಿಕ ನಿಯಂತ್ರಣದ ಮೊದಲನೇ ಲಕ್ಷಣ ಸಾರ್ವತ್ರಿಕ.
ಸಾಮಾಜಿಕ ನಿಯಂತ್ರಣ ಸಾರ್ವತ್ರಿಕವಾದುದು. ಸಾರ್ವತ್ರಿಕ ಅನ್ನೋ ಶಬ್ದವನ್ನು ನೀವು ಈಗಾಗಲೇ ಕೇಳಿದಿರಿ. ವಿಜ್ಞಾನದ ಲಕ್ಷಣಗಳಲ್ಲಿದೆ ಸಾರ್ವತ್ರಿಕತೆ. ಸಾರ್ವತ್ರಿಕ ಅಂದರೆ ಏನರ್ಥ? ಎಲ್ಲ ಕಡೆಯೂ ಇದೆ. ಸಾಮಾಜಿಕ ನಿಯಂತ್ರಣ ಎಲ್ಲ ಸಮಾಜಗಳಲ್ಲೂ ಇದೆ. ಅದು ಯಾವುದೇ ಒಂದು ಆದಿವಾಸಿ ಸಮೂಹ ಇರ್ಬೋದು, ಕಾಡು ಜನರು ಇರುವಂತಹ ಸಮಾಜ ಇರ್ಬೋದು, ಅಥವಾ ಅನಾಗರಿಕ ಸಮಾಜವೇ ಆಗಿರ್ಬೋದು. ಅಲ್ಲಿನ ಜನರು, ಅಲ್ಲಿನ ಒಂದು ಸಮೂಹ ತನ್ನ ಸದಸ್ಯರ ವರ್ತನೆಯನ್ನು ನಿಯಂತ್ರಿಸಿ, ಯಾವುದೇ ಒಬ್ಬ ವ್ಯಕ್ತಿಯಿಂದ ಇತರರಿಗೆ ತೊಂದರೆ ಆದಾಗ ಅವನ ಒಂದು ವರ್ತನೆಯನ್ನು ನಿಯಂತ್ರಿಸುವಂಥ ವ್ಯವಸ್ಥೆ ಯಾವುದೇ ಅನಾಗರಿಕ ಸಮಾಜ, ಆದಿವಾಸಿ ಸಮೂಹ ಅಥವಾ ನಾಗರಿಕ ಸಮಾಜದಲ್ಲಿ ಎಲ್ಲ ಕಡೆಯೂ ಇಂಥ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಇದು ಸಾರ್ವತ್ರಿಕ. ಇನ್ನು ಎರಡನೇ ಲಕ್ಷಣ, ಪುರಾತನ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ. ಪುರಾತನ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ ಅಂದರೆ ಬಹಳ ಹಿಂದಿನ ಕಾಲದಿಂದಲೂ ಈ ನಿಯಂತ್ರಣ ವ್ಯವಸ್ಥೆ ಸಮಾಜದಲ್ಲಿದೆ. ಅಂದರೆ ಈ ಸಾಮಾಜಿಕ ನಿಯಂತ್ರಣ ಅನ್ನುವಂಥ ವ್ಯವಸ್ಥೆ ಯಾವಾಗ ಶುರುವಾಯಿತು ಸಮಾಜದಲ್ಲಿ? ನೋಡಿ, ಮಾನವ ಪ್ರಾಣಿಗಳಿಂದ ವಿಕಾಸ ಆಗಿದೆ. ಹಾಗಾಗಿ ಅವನು ಪ್ರಾಣಿಗಳ ಹಾಗೆ ಈ ಒಂದು ನಾಗರಿಕ ಸಮಾಜ ಬೆಳವಣಿಗೆ ಆಗೋಕ್ಕಿಂತ ಮೊದಲು ಶಿಲಾಯುಗ ಅಂತೆಲ್ಲ ನೀವು ಕಲ್ತಿದ್ದೀರಿ ಇತಿಹಾಸದಲ್ಲಿ. ಅಂತಹ ಮಾನವ, ಆದಿಮಾನವ ಗುಹೆಗಳಲ್ಲಿ ವಾಸ ಮಾಡ್ತಿದ್ದ, ಪ್ರಾಣಿಗಳನ್ನ ಬೇಟೆಯಾಡಿ ಹಸಿ ಮಾಂಸ ತಿಂತಿದ್ದ, ಗೆಡ್ಡೆ ಗೆಣಸನ ಆಹಾರ ಆಗಿತ್ತು. ಆದರೆ ಕ್ರಮೇಣ ಅವನು ಸಮೂಹ ಜೀವನವನ್ನು ಪ್ರಾರಂಭ ಮಾಡ್ದ. ಆ ನದಿ ಬಯಲುಗಳಲ್ಲಿ ಜನರು ಒಂದು ಸಮೂಹ ಜೀವನವನ್ನು ಆರಂಭ ಮಾಡಿದ್ರು. ಸಣ್ಣ ಸಣ್ಣ ಗುಡಿಸಲುಗಳನ್ನು ಕಟ್ಕೊಂಡು ಗುಂಪು ಗುಂಪಾಗಿ ವಾಸ ಮಾಡಲಿಕ್ಕೆ ಶುರು ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಆ ಸಮೂಹ ಜೀವನ ಅವರಿಗೆ ಒಂದು ರಕ್ಷಣೆ ಮತ್ತು ಭದ್ರತೆಯನ್ನು ಕೊಡ್ತಿತ್ತು. ಹಾಗಾಗಿ ಇಂಥ ಒಂದು ಸಮೂಹ ಜೀವನ ಆರಂಭ ಆದಾಗ ಸಾಮಾಜಿಕ ನಿಯಂತ್ರಣ ಅನಿವಾರ್ಯ ಆಯಿತು. ಆ ಸಮೂಹದಲ್ಲಿನ ಯಾವುದೇ ವ್ಯಕ್ತಿಯಿಂದ ಇತರರಿಗೆ ತೊಂದರೆ ಆದಾಗ ಅವನ ಒಂದು ವರ್ತನೆಯನ್ನು ನಿಯಂತ್ರಿಸುವ ವ್ಯವಸ್ಥೆ ಶುರುವಾಯಿತು ಅಂತ ಹೇಳ್ಬೋದು. ಹಾಗಾಗಿ ಆದಿಮಾನವನ ಕಾಲದಿಂದ ಯಾವಾಗ ಮನುಷ್ಯ ಸಮೂಹ ಜೀವನವನ್ನು ಶುರು ಮಾಡಿದ, ಆವಾಗಿನಿಂದಲೂ ಸಾಮಾಜಿಕ ನಿಯಂತ್ರಣ ವ್ಯವಸ್ಥೆ ಸಮಾಜದಲ್ಲಿ ಇದೆ. ಇನ್ನು ಮೂರನೇ ಲಕ್ಷಣ ಅಂತ ಹೇಳಿದ್ರೆ ನಿಯಂತ್ರಣ ಒಂದು ಬಗೆಯ ಪ್ರಭಾವವನ್ನು ಸೂಚಿಸುತ್ತದೆ. ಸಾಮಾಜಿಕ ನಿಯಂತ್ರಣ ವ್ಯಕ್ತಿಗಳ ಮೇಲೆ ಸಮಾಜ ಬೀರುವಂತಹ ಒಂದು ಪ್ರಭಾವವನ್ನು ಸೂಚಿಸ್ತದೆ. ನೋಡಿ, ಸಮಾಜದಲ್ಲಿ ಯಾವ ವ್ಯಕ್ತಿ ಒಂದು ಒಳ್ಳೆಯ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡ್ತಾನೋ, ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡುವಂಥ ವ್ಯಕ್ತಿಯನ್ನು ಎಲ್ಲರೂ ಗೌರವಿಸ್ತಾರೆ, ಹೊಗಳ್ತಾರೆ, ಬಹುಮಾನ ಅವನಿಗೆ ಸಿಗ್ತದೆ. ಯಾರು ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ವೋ ಅವರು ಶಿಕ್ಷೆಗೆ ಒಳಗಾಗ್ತಾರೆ. ಈಗ ಒಂದು ಶಾಲೆ ಅಥವಾ ಕಾಲೇಜಿನಲ್ಲಿ ನೀವು ನೋಡಿರ್ಬೋದು, ಒಂದು ಒಳ್ಳೆಯ ವಿದ್ಯಾರ್ಥಿಗೆ ಶಾಲೆ ಎಲ್ಲ ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡ್ತಾನೆ, ಶಾಲೆಗೆ ಸರಿಯಾಗಿ ಅವನ ಹಾಜರಾತಿ ಇದೆ, ಕೊಟ್ಟಂಥ ಕೆಲಸಗಳನ್ನು ಸರಿಯಾಗಿ ಮಾಡ್ತಾನೆ, ಸರಿಯಾದ ರೀತಿಯಲ್ಲಿ ಅವನು ಅಭ್ಯಾಸ ಮಾಡ್ತಾನೆ, ಒಳ್ಳೆಯ ಗುಣಗಳನ್ನು ತೆಗೆದುಕೊಳ್ತಾನೆ, ವಿಧೇಯತೆ ಇದೆ, ಅಂಥ ವಿದ್ಯಾರ್ಥಿನ ಎಲ್ಲರೂ ಮೆಚ್ಚಿಕೊಳ್ತಾರೆ. ಶಿಕ್ಷಕರು ಅವನನ್ನು ಹೊಗಳ್ತಾರೆ, ಅವನಿಗೆ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಬಹುಮಾನ ಸಿಗ್ಬೋದು. ಆದರೆ ಕೆಲವು ವಿದ್ಯಾರ್ಥಿಗಳಿರ್ತಾರೆ, ಅವರು ಯಾವ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ, ತರಗತಿಯಲ್ಲಿ ಅನುಚಿತವಾಗಿ ವರ್ತಿಸ್ತಾರೆ, ಕೊಟ್ಟ ಕೆಲಸವನ್ನು ಮಾಡೋದಿಲ್ಲ. ಅಂಥ ವಿದ್ಯಾರ್ಥಿಗೆ ಶಿಕ್ಷೆ ಆಗ್ತದೆ.
ಅಲ್ಲಿಂದಲೇ ಒಂದು ಯಾರಿಗೆ ಒಂದು ಒಳ್ಳೆಯ ಬಹುಮಾನ ಸಿಗ್ತದೆಯೋ ಅಥವಾ ಆ ಒಂದು ಒಳ್ಳೆಯ ವಿದ್ಯಾರ್ಥಿಯನ್ನು ಗೌರವಿಸಿದಾಗ ಉಳಿದ ಮಕ್ಕಳು ಸಹ ತಾವು ಅವನ ಹಾಗೆ ಆಗಬೇಕು ಅಂಥೇಳಿ ವಿಚಾರ ಮಾಡ್ತಾರೆ. ಮತ್ತು ಯಾವ ವಿದ್ಯಾರ್ಥಿಗೆ ಶಿಕ್ಷೆ ಆಯಿತೋ ಅವನನ್ನು ನೋಡಿ ಉಳಿದವರು ತಿಳ್ಕೊಳ್ತಾರೆ ಏನಂತ, ತಮಗೆ ತಾವು ಅದೇ ರೀತಿ ತಪ್ಪು ಮಾಡಿದರೆ ತಮಗೂ ಶಿಕ್ಷೆ ಆಗ್ತದೆ. ಈ ರೀತಿ ಸಾಮಾಜಿಕ ನಿಯಂತ್ರಣ ನಮ್ಮ ಮೇಲೆ ಪ್ರಭಾವ ಬೀರ್ತದೆ. ಒಳ್ಳೆಯ ನಡತೆಗೆ ಸಿಗುವಂಥ ಬಹುಮಾನ ಮತ್ತು ಕೆಟ್ಟ ನಡತೆಗೆ ಸಿಗುವಂಥ ಒಂದು ಶಿಕ್ಷೆ, ಆ ಪ್ರಭಾವ ಸಾಮಾಜಿಕ ನಿಯಂತ್ರಣದ ಮೂಲಕ ಸಮಾಜ ನಮ್ಮ ಮೇಲೆ ಬೀರುವಂಥ ಒಂದು ಪ್ರಭಾವ. ಅದೇ ರೀತಿ ಸಮಾಜ ಧರ್ಮ, ನೈತಿಕತೆ, ಕಾನೂನುಗಳ ಮೂಲಕವೂ ಸಹ ನಮ್ಮ ಮೇಲೆ ಪ್ರಭಾವ ಬೀರ್ತದೆ. ನೋಡಿ, ನಾವು ಬಹಳಷ್ಟು ಧರ್ಮಗಳಿವೆ ಜಗತ್ತಿನಲ್ಲಿ, ಆದರೆ ಎಲ್ಲ ಧರ್ಮಗಳ ಮೂಲ ತತ್ವ ಒಂದೇ: ಸತ್ಯ, ಶಾಂತಿ, ಅಹಿಂಸೆ, ಪ್ರೀತಿ, ಕರುಣೆ. ಮತ್ತು ಈ ಸಾಮಾಜಿಕ ನಿಯಂತ್ರಣ ಧರ್ಮದ ಒಂದು ಕಾರ್ಯ. ಧರ್ಮದ ಕಾರ್ಯಗಳಲ್ಲಿ ಸಾಮಾಜಿಕ ನಿಯಂತ್ರಣವೂ ಸಹ ಒಂದು. ನೋಡಿ, ಎಲ್ಲ ಧರ್ಮಗಳಲ್ಲೂ ಯಾವ ನಂಬಿಕೆ ಇದೆ ಅಂತ ಹೇಳಿದ್ರೆ, ಯಾರು ಒಳ್ಳೆಯ ಕೆಲಸ ಮಾಡ್ತಾರೋ ಅವರು ಪುಣ್ಯವನ್ನು ಸಂಪಾದಿಸ್ತಾರೆ, ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಯಾರು ಕೆಟ್ಟ ಕೆಲಸವನ್ನು ಮಾಡ್ತಾರೋ ಅವನಿಗೆ ನರಕ ಇದೆ, ಅವನು ನರಕಕ್ಕೆ ಹೋಗ್ತಾನೆ, ಅವನಿಗೆ ಪಾಪವನ್ನು ಕಟ್ಕೊಳ್ತಾನೆ ಅಂಥೇಳಿ. ಯಾರು ಸ್ವರ್ಗ ನರಕವನ್ನು ನೋಡಿದವರಿಲ್ಲ. ಆದರೆ ಇಂಥ ಧಾರ್ಮಿಕ ನಂಬಿಕೆಗಳು ನಮ್ಮ ವರ್ತನೆಯನ್ನು ನಿಯಂತ್ರಿಸ್ತವೆ. ಧಾರ್ಮಿಕ ನಂಬಿಕೆಗಳ ಮೂಲಕ, ನೈತಿಕತೆಯ ಮೂಲಕ ವ್ಯಕ್ತಿಯ ಒಂದು ಸಾಮಾಜಿಕ ನಿಯಂತ್ರಣವನ್ನು ಮಾಡುವಂಥ ಕೆಲಸವನ್ನು ಸಮಾಜ ಮಾಡ್ತಾ ಇದೆ. ಧರ್ಮ ಮತ್ತು ನೈತಿಕತೆ, ಅದೇ ರೀತಿ ಕಾನೂನಿನ ಮೂಲಕ ಸಮಾಜ ನಮ್ಮ ಒಂದು ಸಾಮಾಜಿಕ ನಿಯಂತ್ರಣ ಮಾಡ್ತದೆ ಅಂತ ಹೇಳ್ಬೋದು. ಆ ರೀತಿ ಅದು ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತದೆ. ಇನ್ನು 4ನೇ ಲಕ್ಷಣ, ಇಲ್ಲಿ ಈ ಒಂದು ಸಾಮಾಜಿಕ ನಿಯಂತ್ರಣದ ಕೆಲಸ ಅಂತ ಹೇಳಿದ್ರೆ ಸಮೂಹದ ಸಮಗ್ರ ಕಲ್ಯಾಣ. ಸಾಮಾಜಿಕ ನಿಯಂತ್ರಣ ಸಮೂಹದ ಸಮಗ್ರ ಕಲ್ಯಾಣದ ದೃಷ್ಟಿಯನ್ನು ಹೊಂದಿದೆ. ಸಾಮಾಜಿಕ ನಿಯಂತ್ರಣದ ಮುಖ್ಯ ಕಾರ್ಯ ಅಂತ ಹೇಳಿದ್ರೆ ಸಮಾಜದಲ್ಲಿರುವ ಜನರ ಸಮಗ್ರ ಕಲ್ಯಾಣ, ಒಳಿತನ್ನು ಸಾಧಿಸುವಂಥ ಉದ್ದೇಶ. ನೋಡಿ, ಸಮಾಜದಲ್ಲಿರುವಂಥ ಕೆಲವೇ ಜನ ದುಷ್ಕರ್ಮಿಗಳ ಕೆಟ್ಟ ಕೆಲಸಗಳನ್ನು ಮಾಡುವವರಿಂದಾಗಿ ಸಾವಿರಾರು ಜನರಿಗೆ ತೊಂದರೆ ಆಗ್ಬೋದು. ಒಬ್ಬ ಭಯೋತ್ಪಾದಕ ಬಾಂಬನ್ನು ಹಾಕಿದ್ರಿಂದ ಸಾವಿರಾರು ಜನ ಸಾಯ್ತಾರೆ, ಎಷ್ಟೋ ಕುಟುಂಬಗಳು ನಿರ್ಗತಿಕಾಗ್ತವೆ. ಹಾಗಾಗಿ ಅಂಥ ಒಂದು ವ್ಯಕ್ತಿಯನ್ನು ನಿಯಂತ್ರಣ ಮಾಡೋದ್ರಿಂದ, ಅಂಥ ಕೆಲಸವನ್ನು ಮಾಡಿದಂಥ ವ್ಯಕ್ತಿಗೆ ಸರಿಯಾದ ಶಿಕ್ಷೆಯನ್ನು ಕೊಡೋದ್ರಿಂದ ಸಮೂಹದ ಅದು ಒಳಿತಿಗೆ ಕಾರಣ ಆಗ್ತದೆ, ಸಮೂಹದ ಕಲ್ಯಾಣಕ್ಕೆ ಸಾಧ್ಯ ಆಗ್ತದೆ. ಸಮಾಜದ ನಿಯಮಗಳನ್ನು ಮೀರಿ ಯಾರು ನಡೀತಾರೋ ಅಂಥ ವ್ಯಕ್ತಿಗಳಿಗೆ ಶಿಕ್ಷೆಯನ್ನು ಕೊಡುವುದರಿಂದಾಗಿ ಉಳಿದ ವ್ಯಕ್ತಿಗಳು ಅಂಥ ಕೆಲಸಗಳನ್ನು ಮಾಡಲಿಕ್ಕೆ ಹೆದರ್ತಾರೆ. ಅಪರಾಧಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಅಪರಾಧಿಗಳು ಕೆಲವೇ ಜನರಿರ್ತಾರೆ, ಆದರೆ ಅಂಥವರಿಂದ ತೊಂದರೆಗೊಳಗಾಗುವವರು ಸಾವಿರಾರು ಒಳ್ಳೆಯ ಜನರಿರ್ಬೋದು. ಹಾಗಾಗಿ ಈ ಒಂದು ದುಷ್ಕೃತ್ಯಗಳನ್ನು ಮಾಡುವವರನ್ನು ನಿಯಂತ್ರಣ ಮಾಡೋದ್ರಿಂದಾಗಿ, ಅವರಿಗೆ ಒಂದು ಅವರ ವರ್ತನೆಯನ್ನು ನಿಯಂತ್ರಿಸುವುದರ ಮೂಲಕ ಇಡೀ ಸಮೂಹದ, ಸಮಾಜದ ಸಮಗ್ರ ಒಂದು ಕಲ್ಯಾಣವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಇನ್ನು 5ನೇ ಲಕ್ಷಣ, ಸಾಮಾಜಿಕ ನಿಯಂತ್ರಣ ವಿವಿಧ ಸಾಧನಗಳನ್ನು ಒಳಗೊಂಡಿದೆ. ಸಾಮಾಜಿಕ ನಿಯಂತ್ರಣವನ್ನು
ಸಾಧಿಸಲಿಕ್ಕಾಗಿ ಸಮಾಜ ಬೇರೆ ಬೇರೆ ಸಾಧನಗಳನ್ನು ಬಳಸ್ತದೆ. ಅವು ಯಾವುವು? ಸಾಮಾಜಿಕ ನಿಯಂತ್ರಣದ ಸಾಧನಗಳಲ್ಲಿ 2 ವಿಧಗಳಿದೆ. ಮುಂದೆ ಅದನ್ನು ನೀವು ವಿವರವಾಗಿ ಕಲಿಬಹುದು. ಅನೌಪಚಾರಿಕ ನಿಯಂತ್ರಣ ಸಾಧನಗಳು ಮತ್ತು ಔಪಚಾರಿಕ ನಿಯಂತ್ರಣ ಸಾಧನಗಳು. ಸಾಮಾಜಿಕ ನಿಯಂತ್ರಣದ ಅನೌಪಚಾರಿಕ ಸಾಧನಗಳು ಅಂತ ಹೇಳಿದ್ರೆ ಲೋಕಾಚಾರಗಳು, ನೈತಿಕ ನಿಯಮಗಳು, ಪದ್ಧತಿಗಳು, ಶಿಷ್ಟಾಚಾರ. ಇವು ಸಾಮಾನ್ಯವಾಗಿ ಸರಳ ಗ್ರಾಮೀಣ ಸಮಾಜದಲ್ಲಿ ಇಂತಹ ಸಾಧನಗಳ ಮೂಲಕ ವ್ಯಕ್ತಿಯ ವರ್ತನೆಯನ್ನು ನಿಯಂತ್ರಿಸಲಾಗ್ತದೆ. ಇನ್ನು ಔಪಚಾರಿಕ ಸಾಧನಗಳು ಕಾನೂನು, ಪೊಲೀಸ್ ವ್ಯವಸ್ಥೆ, ನ್ಯಾಯಾಲಯ, ಸಂವಿಧಾನ, ಇಂಥ ಎಲ್ಲ ಸಾಧನಗಳ ಅವಶ್ಯಕತೆ ಸಂಕೀರ್ಣ ನಗರ ಸಮಾಜದಲ್ಲಿ ಹೆಚ್ಚಿದೆ. ಸಂಕೀರ್ಣ ನಗರ ಸಮಾಜದಲ್ಲಿ ಔಪಚಾರಿಕ ಈ ಸಾಮಾಜಿಕ ನಿಯಂತ್ರಣದ ಔಪಚಾರಿಕ ಸಾಧನಗಳು ಅತ್ಯಂತ ಅವಶ್ಯ. ಹಾಗಾಗಿ ಈ ಸಾಮಾಜಿಕ ನಿಯಂತ್ರಣ ಅನ್ನೋದು ಈ ಅನೌಪಚಾರಿಕ ಮತ್ತು ಔಪಚಾರಿಕ ಸಾಧನಗಳನ್ನು ಒಳಗೊಂಡಿದೆ. ಇವಿಷ್ಟು ಸಾಮಾಜಿಕ ನಿಯಂತ್ರಣದ ವಿವಿಧ ಸಾಧನಗಳು. ಇನ್ನು ನಾವು ತಿಳ್ಕೊಳ್ಬೇಕಾದದ್ದು ಸಾಮಾಜಿಕ ನಿಯಂತ್ರಣದ ಉದ್ದೇಶಗಳು. ಸಾಮಾಜಿಕ ನಿಯಂತ್ರಣದ ಉದ್ದೇಶಗಳು, ಆಬ್ಜೆಕ್ಟಿವ್ಸ್ ಆಫ್ ಸೋಷಿಯಲ್ ಕಂಟ್ರೋಲ್. ಸಾಮಾಜಿಕ ನಿಯಂತ್ರಣ ಯಾಕೆ ಬೇಕು ಹಾಗಾದರೆ ಸಮಾಜದಲ್ಲಿ? ಸಾಮಾಜಿಕ ನಿಯಂತ್ರಣದ ಮುಖ್ಯವಾದ ಉದ್ದೇಶ ಇದು ಸಮಾಜದಲ್ಲಿ ಅನುವರ್ತನೆಯನ್ನು ತರುತ್ತದೆ. ಸಾಮಾಜಿಕ ನಿಯಂತ್ರಣ ಸಮಾಜದಲ್ಲಿ ಅನುವರ್ತನೆಯನ್ನು ತರುತ್ತದೆ. ಅಂದರೆ ಏನರ್ಥ ನೋಡಿ, ಒಂದು ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಸಮೂಹಗಳ ಜನ ಇದ್ದಾರೆ. ಬೇರೆ ಬೇರೆ ಧರ್ಮ, ಜಾತಿ, ಪಂಥಗಳ ಜನ ಇದ್ದಾರೆ. ಬೇರೆ ಬೇರೆ ವಿಚಾರ, ಆಸಕ್ತಿ, ಅಭಿಪ್ರಾಯಗಳು, ವೃತ್ತಿಗಳನ್ನು ಮಾಡುವಂಥ ಜನ ಇದ್ದಾರೆ. ಮತ್ತು ಬೇರೆ ಬೇರೆ ಜನರ ಒಂದು ಸಂಪ್ರದಾಯ, ಆಚಾರ, ಪದ್ಧತಿಗಳು, ವಿಚಾರಗಳು ಬೇರೆ ಬೇರೆ ಆಗಿವೆ. ಹಾಗೆ ವಿಚಾರಗಳ ಭಿನ್ನತೆಯಿಂದಾಗಿ ಅಥವಾ ಅವರ ಒಂದು ಸಂಪ್ರದಾಯ ಅಥವಾ ಪದ್ಧತಿಗಳ, ನಂಬಿಕೆಗಳ ಭಿನ್ನತೆಯಿಂದಾಗಿ ಸಮಾಜದಲ್ಲಿನ ಸಮೂಹಗಳ ನಡುವೆ ಗಲಭೆ ಆಗ್ಬೋದು, ಅಥವಾ ಅವರ ನಡುವೆ ಸಂಘರ್ಷಗಳು ಏರ್ಪಡ್ಬೋದು. ಅವರ ನಡುವೆ ಏಕತೆಯ ಭಾವನೆ ಬರುವುದು ಬಹಳ ಕಷ್ಟ. ಆ ಒಂದು ಸಮೂಹಗಳ ನಡುವಿನ ಗಲಭೆಯಿಂದಾಗಿ ಸಮಾಜದಲ್ಲಿ ಅವ್ಯವಸ್ಥೆ, ಅರಾಜಕತೆ, ಗೊಂದಲಗಳು ಉಂಟಾಗ್ಬೋದು. ಆಗ ಈ ಸಾಮಾಜಿಕ ನಿಯಂತ್ರಣ ಅಂಥ ಸಮೂಹಗಳನ್ನು ನಿಯಂತ್ರಣ ಮಾಡ್ತದೆ. ಅಂಥ ಗಲಭೆಗಳು ನಡೆಯದಂತೆ ತಡೀತದೆ ಮತ್ತು ಸಾಧ್ಯವಾದಷ್ಟು ಅವರ ನಡುವೆ ಏಕರೂಪತೆ ಅಥವಾ ಒಂದು ತಾವೆಲ್ಲ ಒಂದು ಅನ್ನುವಂಥ ಭಾವನೆ ಬರಲಿಕ್ಕೆ ಅದು ಸಹಾಯ ಮಾಡ್ತದೆ. ಹಾಗಿದ್ದಾಗ ಮಾತ್ರ ಸಮಾಜದಲ್ಲಿ ಒಂದು ಸುವ್ಯವಸ್ಥೆ ನೆಲೆಸಲಿಕ್ಕೆ ಸಾಧ್ಯ. ಧರ್ಮದ ಆಧಾರದಲ್ಲಿ, ಜಾತಿ ಪಂಥಗಳ ಆಧಾರದಲ್ಲಿ ಜನರ ನಡುವೆ ಭಿನ್ನಾಭಿಪ್ರಾಯ ಬಂದಾಗ, ಗಲಭೆ ಅಥವಾ ಸಂಘರ್ಷಗಳುಂಟಾದಾಗ ಇಡೀ ಸಮಾಜ ಒಂದು ಅವ್ಯವಸ್ಥೆಗೆ, ಅರಾಜಕತೆಯ ಕಡೆಗೆ ಸಾಗ್ತದೆ. ಅದನ್ನು ನಿಯಂತ್ರಣ ಮಾಡುವುದೇ ಸಾಮಾಜಿಕ ನಿಯಂತ್ರಣದ ಒಂದು ಮುಖ್ಯವಾದ ಕೆಲಸ. ಆ ಮೂಲಕ ಸಮಾಜದಲ್ಲಿ ಒಂದು ಏಕರೂಪತೆಯನ್ನು ತರಲಿಕ್ಕೆ, ಬೇರೆ ಬೇರೆ ಸಮೂಹಗಳ ಜನರ ನಡುವೆ ಒಂದು ಸಾಮರಸ್ಯವನ್ನು ತರಲಿಕ್ಕೆ ಸಾಮಾಜಿಕ ನಿಯಂತ್ರಣ ಸಹಾಯಕ ಆಗ್ತದೆ. ಹಾಗಾಗಿ ಇಲ್ಲಿ ಸಾಮಾಜಿಕ ಅನುವರ್ತನೆಯನ್ನು ತರುವಂಥದ್ದು ಸಾಮಾಜಿಕ ನಿಯಂತ್ರಣದ ಮುಖ್ಯವಾದ ಒಂದು ಉದ್ದೇಶ. ಇನ್ನು ಎರಡನೇ ಉದ್ದೇಶ ಸಮಾಜದಲ್ಲಿ ಐಕಮತ್ಯವನ್ನು ಉಂಟು ಮಾಡ್ತದೆ.
ಸಾಮಾಜಿಕ ನಿಯಂತ್ರಣ ಸಮಾಜದ ಐಕಮತ್ಯ ಅಥವಾ ಏಕತೆಗೆ ಸಹಾಯ ಮಾಡ್ತದೆ. ನೋಡಿ, ಈಗ ಈ ಹಿಂದೆ ಹೇಳಿದ ಹಾಗೆ ಸಮಾಜದಲ್ಲಿ ಬೇರೆ ಬೇರೆ ವಿಭಿನ್ನ ಸಮೂಹಗಳ ಜನ ಇದ್ದಾರೆ. ಪ್ರಬಲ ಸಮೂಹಗಳು ಇವೆ, ದುರ್ಬಲ ಸಮೂಹಗಳು ಇವೆ. ಜಾತಿ ಮತ್ತು ಆರ್ಥಿಕತೆಯ ಆಧಾರದ ಮೇಲೆ ಪ್ರಬಲವಾದಂಥ ಸಮೂಹಗಳು ದುರ್ಬಲ ಸಮೂಹಗಳನ್ನು ಶೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಪ್ರಬಲ ಸಮೂಹಗಳು ದುರ್ಬಲರ ಮೇಲೆ ಒಂದು ಶೋಷಣೆಯನ್ನು ಮಾಡ್ಬೋದು, ಅನ್ಯಾಯವನ್ನು ಎಸಬಹುದು. ಅಂತಹ ಸಂದರ್ಭದಲ್ಲಿ ದುರ್ಬಲ ಸಮೂಹ ಈ ನಿಯಂತ್ರಣ ಸಾಧನಗಳ ಮೂಲಕ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಾಮಾಜಿಕ ನಿಯಂತ್ರಣ ಈ ದುರ್ಬಲ ಸಮೂಹಗಳಿಗೆ ನ್ಯಾಯವನ್ನು ಒದಗಿಸ್ಕೊಡ್ತದೆ. ಅಕಸ್ಮಾತ್ ಒಂದು ದುರ್ಬಲ ಸಮೂಹ, ದುರ್ಬಲ ವ್ಯಕ್ತಿ ಶೋಷಣೆಗೆ ಒಳಗಾದಾಗ ಅವನಿಗೆ ಯಾರೂ ಸಹಾಯವನ್ನು ಮಾಡದೇ ಇದ್ದರೆ ಅವನು ಬಹಳಷ್ಟು ತೊಂದರೆಗೆ ಒಳಗಾಗ್ತಾನೆ. ಆದರೆ ಕಾನೂನು, ಪೊಲೀಸ್ ವ್ಯವಸ್ಥೆ, ನ್ಯಾಯಾಲಯ ಇವೆಲ್ಲ ದುರ್ಬಲರ ಒಂದು ಬೆಂಬಲಕ್ಕೆ. ಪ್ರಬಲ ಸಮೂಹಗಳಿಂದ ದುರ್ಬಲರ ಶೋಷಣೆಯನ್ನು ಇಂತಹ ಒಂದು ಸಾಮಾಜಿಕ ನಿಯಂತ್ರಣದ ಸಾಧನಗಳು ಮಾಡ್ತವೆ. ದುರ್ಬಲನಾದವನು ಕಾನೂನಿನ ಮೂಲಕ ತನ್ನ ಒಂದು ಅನ್ಯಾಯದ ವಿರುದ್ಧ ನ್ಯಾಯವನ್ನು ಪಡ್ಕೊಳ್ಬೋದು, ಶೋಷಣೆಯಿಂದ ಅವನು ತಪ್ಪಿಸ್ಕೊಳ್ಬೋದು. ಹಾಗಾಗಿ ಈ ಒಂದು ಸಮಾಜ ವಿರೋಧಿ ಶಕ್ತಿಗಳನ್ನು ಸಮಾಜದಲ್ಲಿ ನಾವು ಸಮಾಜ ವಿರೋಧಿಯಾಗಿರುವಂಥ ಅನೇಕ ಘಟನೆಗಳನ್ನು ನೋಡ್ತೇವೆ ಅಥವಾ ಸಮೂಹಗಳನ್ನು ನೋಡ್ತೇವೆ. ಈ ಭಯೋತ್ಪಾದಕರು, ಲಂಚಕೋರರು ಅಥವಾ ಒಂದು ಕಾಳಸಂತೆಕೋರರು ಇವರೆಲ್ಲ ಸಮಾಜ ವಿರೋಧಿಯಾಗಿ ಕೆಲಸ ಮಾಡ್ತಾನೆ ಇರ್ತಾರೆ. ಅಂಥ ಸಮಾಜ ವಿರೋಧಿಗಳ ವಿರುದ್ಧವೂ ಸಹ ಸಾಮಾಜಿಕ ನಿಯಂತ್ರಣ ಅವರನ್ನು ನಿಯಂತ್ರಣ ಮಾಡುವ ಕೆಲಸವನ್ನು ಮಾಡ್ತದೆ. ಬೇರೆ ಬೇರೆ ಕಾನೂನುಗಳಿಗೆ ಭಯೋತ್ಪಾದಕತೆ ಬಗ್ಗೆ, ಲಂಚ ಭ್ರಷ್ಟಾಚಾರದ ಬಗ್ಗೆ ಇರುವಂಥ ಅನೇಕ ಕಾನೂನುಗಳು ಇಂತಹ ಸಮಾಜ ವಿರೋಧಿ ಶಕ್ತಿಗಳನ್ನು ಹತ್ತಿಕ್ಕಿ ಸಮಾಜದಲ್ಲಿ ಸಾಮಾನ್ಯ ಒಬ್ಬ ಪ್ರಜೆಗೆ ನ್ಯಾಯವನ್ನು ದೊರಕಿಸಿಕೊಡಲಿಕ್ಕೆ ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ, ಸಮಾಜದಲ್ಲಿ ಎಲ್ಲ ಜನರು ನೆಮ್ಮದಿಯಿಂದ ಶಾಂತಿಯಿಂದ ಬದುಕಲಿಕ್ಕೆ ಈ ಸಾಮಾಜಿಕ ನಿಯಂತ್ರಣ ಸಹಾಯ ಮಾಡ್ತದೆ. ಹಾಗಾಗಿ ದುರ್ಬಲ ಸಮೂಹಗಳ ಶೋಷಣೆಯನ್ನು ತಪ್ಪಿಸುವುದರ ಜೊತೆಗೆ ಸಮಾಜ ವಿರೋಧಿ ಶಕ್ತಿಗಳನ್ನು ಹತ್ತಿಕ್ಕಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ನೆಲೆಸುವ ಹಾಗೆ ಇವು ಮಾಡ್ತವೆ ಮತ್ತು ಆ ಮೂಲಕ ಸಮಾಜದಲ್ಲಿ ಏಕತೆಯನ್ನು ಕಾಪಾಡಲಿಕ್ಕೆ ಸಾಮಾಜಿಕ ನಿಯಂತ್ರಣ ಸಹಾಯಕ ಆಗಿದೆ. ಇನ್ನು ಮೂರನೇ ಉದ್ದೇಶ ಸಮಾಜದ ನಿರಂತರತೆಯನ್ನು ರಕ್ಷಿಸುತ್ತದೆ. ಸಾಮಾಜಿಕ ನಿಯಂತ್ರಣ ಸಮಾಜದ ನಿರಂತರತೆಯನ್ನು ರಕ್ಷಿಸುತ್ತದೆ. ಸಮಾಜದ ನಿರಂತರತೆ ಅವಿಚ್ಛಿನ್ನವಾದದ್ದು. ಸಾಮಾಜಿಕ ನಿಯಂತ್ರಣ ಸಮಾಜ ನಿರಂತರವಾಗಿ ಮುಂದುವರಿಯುವಂತೆ ಮಾಡ್ತದೆ. ನೋಡಿ, ಇಲ್ಲಿ ಸಮಾಜದಲ್ಲಿರುವಂಥ ವಿಭಿನ್ನ ಸಮೂಹಗಳ ನಡುವೆ ಸಂಘರ್ಷ, ಗೊಂದಲ ಯಾವಾಗಲೂ ಇದೆ. ಎಷ್ಟೋ ಸಲ ಒಂದು ಸಮಾಜದಲ್ಲಿನ ಬೇರೆ ಬೇರೆ ಸಮೂಹಗಳ ನಡುವೆ ಅಂತರ್ಯುದ್ಧ ನಡಿಬೋದು, ಕ್ರಾಂತಿ ಆಗ್ಬೋದು, ಗಲಭೆಗಳಾಗ್ಬೋದು. ಅಂತಹ ಸಂದರ್ಭದಲ್ಲಿ ಆ ಸಮಾಜನೇ ನಾಶವಾಗುವಂಥ ಸಾಧ್ಯತೆ ಇದೆ. ಇಂತಹ ಅನೇಕ ಘಟನೆಗಳು ಇತಿಹಾಸದಲ್ಲಿ ಮೊದಲು ನಡೆದಿವೆ. ಒಂದು ಸಮಾಜದಲ್ಲಿನ ಜನರೇ ಬೇರೆ ಬೇರೆ ಕಾರಣಗಳಿಗಾಗಿ ಅವರ ನಡುವೆ ಗಲಭೆ, ಗೊಂದಲ, ಅರಾಜಕತೆ, ಅಂತರ್ಯುದ್ಧಗಳು ನಡೆದಾಗ ಇಡೀ ಸಮಾಜನೇ ನಾಶ ಆಗ್ಬೋದು. ಒಂದು ದೇಶಗಳ ನಡುವಿನ ಯುದ್ಧದಿಂದಾಗಿ ಆ ಸಾಮಾನ್ಯ ಜನ ತೊಂದರೆಯನ್ನು ಅನುಭವಿಸ್ತಾರೆ. ಹೀಗೆ ಯಾವುದೇ ಗಲಭೆ, ಅಂತರ್ಯುದ್ಧ ಅಥವಾ ಈ ಸಮಾಜದಲ್ಲಿ ನಡೆಯುವಂಥ ದುಷ್ಕೃತ್ಯಗಳನ್ನು ನಿವಾರಣೆ ಮಾಡಿ ಸಮಾಜ ನಿರಂತರವಾಗಿ ಮುಂದುವರಿಯಲಿಕ್ಕೆ, ಮಾನವ ಸಮಾಜದ ಒಂದು ನಿರಂತರ ಮುಂದುವರಿಯುವಿಕೆಗೆ ಸಮಾಜದಲ್ಲಿನ ಜನರು ಶಾಂತಿ, ನೆಮ್ಮದಿ, ಸಂತೋಷದಿಂದ ಬದುಕಲಿಕ್ಕೆ ಈ ನಿಯಂತ್ರಣ ಅತ್ಯಂತ ಅವಶ್ಯಕ. ಒಂದು ಜನಸಾಮಾನ್ಯರಿಗೆ ತೊಂದರೆಯನ್ನು ಕೊಡುವಂಥ ಒಂದು ಸಮೂಹಗಳನ್ನು, ವ್ಯಕ್ತಿಗಳನ್ನು
ನಿಯಂತ್ರಿಸಿ ಉಳಿದ ಎಲ್ಲ ಸಮಾಜದ ಜನರಿಗೆ ಒಂದು ನೆಮ್ಮದಿಯ ಬದುಕನ್ನು ಕೊಡುವಂಥದ್ದು. ಆ ಮೂಲಕ ಸಮಾಜದ ನಿರಂತರತೆಗೆ, ಸಮಾಜದ ನಿರಂತರ ಮುಂದುವರಿಯುವಿಕೆಗೆ ಸಾಮಾಜಿಕ ನಿಯಂತ್ರಣ ಅತ್ಯಂತ ಅವಶ್ಯವಾಗಿದೆ. ಇವು ಸಾಮಾಜಿಕ ನಿಯಂತ್ರಣದ ಉದ್ದೇಶ. ಇನ್ನು ನಾವು ತಿಳ್ಕೊಳ್ಬೇಕಾದದ್ದು ಸಾಮಾಜಿಕ ನಿಯಂತ್ರಣದ ವಿಧಗಳು. ಸಾಮಾಜಿಕ ನಿಯಂತ್ರಣದ ವಿಧಗಳಲ್ಲಿ ಮುಖ್ಯವಾಗಿ 2 ಪ್ರಕಾರಗಳಿವೆ. ಅದರಲ್ಲಿ ಮೊದಲನೇದು ಅನೌಪಚಾರಿಕ ನಿಯಂತ್ರಣ ಸಾಧನಗಳು. ಅನೌಪಚಾರಿಕ ನಿಯಂತ್ರಣ. ಅನೌಪಚಾರಿಕ ನಿಯಂತ್ರಣ ನೋಡಿ, ಯಾವಾಗ ಮನುಷ್ಯ ಒಂದು ಸಮೂಹ ಜೀವನವನ್ನು ಪ್ರಾರಂಭ ಮಾಡಿದ್ನೋ ಆವಾಗ ಈ ಒಂದು ಸಾಮಾಜಿಕ ನಿಯಂತ್ರಣದ ಲಕ್ಷಣಗಳ ಬಗ್ಗೆ ಹೇಳ್ದೇನು. ಬಹಳ ಕಾಲದಿಂದನೂ ಈ ಸಾಮಾಜಿಕ ನಿಯಂತ್ರಣ ಅಸ್ತಿತ್ವದಲ್ಲಿದೆ. ಪುರಾತನ ಕಾಲದಿಂದಲೂ ಸಾಮಾಜಿಕ ನಿಯಂತ್ರಣ ಸಮಾಜದಲ್ಲಿದೆ. ಮನುಷ್ಯ ಒಂದು ಸಮೂಹ ಜೀವನವನ್ನು ಪ್ರಾರಂಭ ಮಾಡಿದಾಗಿನಿಂದ ಈ ಸಾಮಾಜಿಕ ನಿಯಂತ್ರಣ ಅಸ್ತಿತ್ವದಲ್ಲಿದೆ. ಆದರೆ ಯಾವುದೇ ಒಂದು ಪೂರ್ವ ಯೋಜನೆ, ಕ್ರಮಬದ್ಧತೆ ಇಲ್ಲದೆ, ಯೋಜನಾಬದ್ಧ ಆಗಿಲ್ಲದೆ ಕಾಲಕ್ರಮೇಣ ವಿಕಾಸಗೊಂಡು ಬಂದಂತಹ ಸಾಮಾಜಿಕ ನಿಯಂತ್ರಣ ಸಾಧನಗಳನ್ನು ಅನೌಪಚಾರಿಕ ನಿಯಂತ್ರಣ ಸಾಧನಗಳು ಅಂತ ಹೇಳ್ತಾರೆ. ಅವು ತನ್ನಿಂದ ತಾನೇ ವಿಕಾಸ ಆದಂಥ, ಯಾರು ಅದನ್ನು ನಿರ್ದಿಷ್ಟವಾಗಿ ಎಲ್ಲಿ ಬರೆದಿಟ್ಟಂಥದ್ದಲ್ಲ ಅಥವಾ ಯೋಜನಾಬದ್ಧವಾಗಿ ತಯಾರಾದಂಥದ್ದಲ್ಲ. ಜನರೇ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಸಹಜವಾಗಿ ವಿಕಾಸಗೊಂಡು ಬಂದಂತಹ ನಿಯಂತ್ರಣ ಸಾಧನಗಳು ಅನೌಪಚಾರಿಕ ನಿಯಂತ್ರಣ ಸಾಧನಗಳು. ಅವುಗಳಲ್ಲಿ ಮುಖ್ಯವಾದ 2 ಸಾಧನಗಳು ಅಂತ ಹೇಳಿದ್ರೆ ಲೋಕಾಚಾರಗಳು ಮತ್ತು ನೈತಿಕ ನಿಯಮಗಳು. ಪದ್ಧತಿಗಳು, ಶಿಷ್ಟಾಚಾರ, ಮುಂತಾದ ಸಮಾಜದಲ್ಲಿ ತನ್ನಿಂದ ತಾನೇ ಕಾಲಕ್ರಮೇಣ ವಿಕಾಸಗೊಂಡು ಬಂದಂತಹ ನಿಯಂತ್ರಣ ಸಾಧನಗಳು ಅನೌಪಚಾರಿಕ ನಿಯಂತ್ರಣ ಸಾಧನ. ಇನ್ನು 2ನೇ ಸಾಧನ ಅಂತ ಹೇಳಿದ್ರೆ ಔಪಚಾರಿಕ ನಿಯಂತ್ರಣ. ಔಪಚಾರಿಕ ನಿಯಂತ್ರಣ ಅಂದರೆ ಯಾವಾಗ ಮಾನವ ಸಮಾಜ ವಿಕಾಸ ಆಗ್ತಾ ಹೋಯ್ತೋ, ಸಂಕೀರ್ಣ ಆಗ್ತಾ ಹೋಯ್ತೋ, ವೈವಿಧ್ಯಮಯ ಆಗ್ತಾ ಹೋಯ್ತೋ, ಆವಾಗ ಈ ಒಂದು ಔಪಚಾರಿಕ ನಿಯಂತ್ರಣ ಸಾಧನಗಳು ಬೆಳವಣಿಗೆ ಹೊಂದಿವೆ. ಅವುಗಳು ಅವಶ್ಯ ಅದು. ಹಾಗಾಗಿ ಈ ವಿಕಾಸಗೊಂಡಂತಹ ಒಂದು ಸಮಾಜದಲ್ಲಿ ಯೋಜನಾಬದ್ಧವಾಗಿ, ಕ್ರಮಬದ್ಧವಾಗಿ ಕೆಲವು ಈಗ ನಾವು ಸಾಮಾಜಿಕ ನಿಯಂತ್ರಣ ಸಾಧನಗಳು ಅಸ್ತಿತ್ವದಲ್ಲಿ ಇವೆ. ಯೋಜನಾಬದ್ಧವಾಗಿ, ಪೂರ್ವ ನಿರ್ಧಾರಿತವಾಗಿ, ಕ್ರಮಬದ್ಧವಾಗಿ ವಿಕಾಸಗೊಂಡಂತಹ ಸಾಮಾಜಿಕ ನಿಯಂತ್ರಣ ಸಾಧನಗಳೇ ಔಪಚಾರಿಕ ನಿಯಂತ್ರಣ ಸಾಧನ. ಅವುಗಳಲ್ಲಿ ಮುಖ್ಯವಾದದ್ದು ಅಂತ ಹೇಳಿದ್ರೆ ಕಾನೂನು, ಪೊಲೀಸ್ ವ್ಯವಸ್ಥೆ, ನ್ಯಾಯಾಲಯ, ಸಂವಿಧಾನ ಮುಂತಾದ.
ಹಾಗಾಗಿ ಈ ಒಂದು ಸಂಕೀರ್ಣ ನಗರ ಸಮಾಜದಲ್ಲಿ ಈ ಔಪಚಾರಿಕ ನಿಯಂತ್ರಣ ಸಾಧನಗಳು ಅತ್ಯಂತ ಅವಶ್ಯ. ಈ ಸರಳ ಗ್ರಾಮೀಣ ಸಮಾಜದಲ್ಲಿ ಅನೌಪಚಾರಿಕ ನಿಯಂತ್ರಣ ಸಾಧನಗಳು ಬಳಕೆಯಲ್ಲಿದ್ದರೆ, ಆಧುನಿಕ ನಗರ ಸಮಾಜದಲ್ಲಿ ಈ ಔಪಚಾರಿಕ ನಿಯಂತ್ರಣ ಸಾಧನಗಳು ಅತ್ಯಂತ ಅನಿವಾರ್ಯ ಆಗಿವೆ. ಹಾಗಾಗಿ ಈ ಒಂದು ಸಾಮಾಜಿಕ ನಿಯಂತ್ರಣದ ಸಾಧನಗಳಲ್ಲಿ ಮುಖ್ಯವಾಗಿ 2 ಪ್ರಕಾರ: ಅನೌಪಚಾರಿಕ ಮತ್ತು ಔಪಚಾರಿಕ. ಹಾಗಾಗಿ ನಾವಿಲ್ಲಿ ಇವತ್ತು ಸಾಮಾಜಿಕ ನಿಯಂತ್ರಣ, ಅದರ ಒಂದು ಅವಶ್ಯಕತೆ, ಅದರ ವ್ಯಾಖ್ಯೆ, ಆಮೇಲೆ ಅದರ ಸ್ವರೂಪ ಮತ್ತು ಲಕ್ಷಣಗಳು, ಉದ್ದೇಶಗಳು ಮತ್ತು ವಿಧಗಳನ್ನು ತಿಳ್ಕೊಂಡು, ಇನ್ನು ಈ ಒಂದು ಘಟಕದ ಮೇಲೆ ಬೀಳಬಹುದಾದಂಥ ಪ್ರಶ್ನೆಗಳು ಅಂತ ಹೇಳಿದ್ರೆ, ಸಾಮಾಜಿಕ ನಿಯಂತ್ರಣದ ಒಂದು ಪರಿಕಲ್ಪನೆಯನ್ನು ಕೊಟ್ಟಂಥ ವ್ಯಕ್ತಿಯ ಹೆಸರನ್ನು, ವ್ಯಕ್ತಿ ಯಾರು ಅಂತೇಳಿ, ಆ ಸಾಮಾಜಿಕ ನಿಯಂತ್ರಣದ ಪರಿಕಲ್ಪನೆ ಕೊಟ್ಟವನು E.A. ರಾಸ್. E.A. ರಾಸ್ ಸಾಮಾಜಿಕ ನಿಯಂತ್ರಣದ ಪರಿಕಲ್ಪನೆ, ಸಾಮಾಜಿಕ ನಿಯಂತ್ರಣದ ಪರಿಕಲ್ಪನೆ ನೀಡಿದವನು E.A. ರಾಸ್ ಅನ್ನುವಂಥ ಅಮೇರಿಕನ್ ಸಮಾಜಶಾಸ್ತ್ರಜ್ಞ ತನ್ನ ಸೋಷಿಯಲ್ ಕಂಟ್ರೋಲ್ ಅನ್ನುವಂಥ ಗ್ರಂಥದಲ್ಲಿ. ಹಾಗಾಗಿ ಇದು 1 ಅಂಕದ ಪ್ರಶ್ನೆಗಳಿಗೆ ಬೀಳುವಂಥ ಪ್ರಶ್ನೆ. ಇನ್ನು ಸಾಮಾಜಿಕ ನಿಯಂತ್ರಣದ ವ್ಯಾಖ್ಯೆ 2 ಅಂಕಕ್ಕೆ ಬೀಳ್ಬೋದು. ಅದೇ ರೀತಿ ಸಾಮಾಜಿಕ ನಿಯಂತ್ರಣದ ಸ್ವರೂಪ ಮತ್ತು ಲಕ್ಷಣಗಳನ್ನು ವಿವರಿಸಿ, ಇದು 5 ಅಂಕದ ಪ್ರಶ್ನೆ. ಇನ್ನು ಸಾಮಾಜಿಕ ನಿಯಂತ್ರಣದ ಉದ್ದೇಶಗಳು ಸಹ 5 ಅಂಕದ ಪ್ರಶ್ನೆಗಳಿಗೆ ಬರಬಹುದು. ಇನ್ನು ಸಾಮಾಜಿಕ ನಿಯಂತ್ರಣದ 2 ವಿಧಗಳನ್ನು ತಿಳಿಸಿ. ಸಾಮಾಜಿಕ ನಿಯಂತ್ರಣದ 2 ವಿಧಗಳು, ಅನೌಪಚಾರಿಕ ಮತ್ತು ಔಪಚಾರಿಕ. ಇನ್ನು ಮುಖ್ಯವಾದಂಥ ಇಲ್ಲಿ ಪ್ರಶ್ನೆ ಅಂತ ಹೇಳಿದ್ರೆ, ಸಾಮಾಜಿಕ ನಿಯಂತ್ರಣದ ಅನೌಪಚಾರಿಕ ಸಾಧನಗಳನ್ನು ಹೆಸರಿಸಿ, 2 ಅಂಕಕ್ಕೆ. ಸಾಮಾಜಿಕ ನಿಯಂತ್ರಣದ ಮುಖ್ಯವಾದ 2 ಸಾಧನಗಳು ಈ ವರ್ಷ ನೀವು ಕಲಿಬೇಕಾದದ್ದು ಲೋಕಾಚಾರಗಳು ಮತ್ತು ನೈತಿಕ ನಿಯಮಗಳು. ಅದೇ ರೀತಿ ಔಪಚಾರಿಕ ಸಾಧನಗಳಲ್ಲಿ ಮುಖ್ಯವಾದದ್ದು ಕಾನೂನು, ಸಂವಿಧಾನ, ಪೊಲೀಸ್ ವ್ಯವಸ್ಥೆ, ನ್ಯಾಯಾಲಯ. ಹಾಗಾಗಿ ಇವು 2 ಅಂಕದ ಪ್ರಶ್ನೆಗಳಿಗೆ ಬರಬಹುದು. ಇನ್ನು ಈ ಒಂದು ಸಾಮಾಜಿಕ ನಿಯಂತ್ರಣದ ಸಾಧನಗಳ ಬಗ್ಗೆ ಅಂದರೆ ಲೋಕಾಚಾರಗಳು, ನೈತಿಕ ನಿಯಮಗಳು ಮತ್ತು ಕಾನೂನು, ಅವುಗಳ ಅರ್ಥ, ವ್ಯಾಖ್ಯೆ, ಲಕ್ಷಣಗಳು, ಅವುಗಳ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ನೀವು ತಿಳಿದುಕೊಳ್ಳಿದ್ದೀರಿ. ವಂದನೆಗಳು.